ಸೂರ್ಯಗ್ರಹಣದ ದಿನ ಶಕ್ತಿ ಸ್ತಂಭ ಮುಟ್ಟಿ ಗೆದ್ದು ತೋರಿಸು. ಗೆದ್ದು ನಿನ್ನ ರೂಪರಾಶಿಯನ್ನ ನನ್ನ ಸ್ವಂತ ಮಾಡ್ಕೊಳ್ತೀನಿ. ಯುವರಾಣಿಯ ಸವಾಲನ್ನು ಒಪ್ಕೊಂಡ ಶಕ್ತಿಹೀನ ಧ್ರುವ ತಾಯಿಯ ಸಮಾಧಿಯಿಂದ ಬಂದ ವಿದುರನ ಮಂತ್ರದಿಂದ ಹೇಗೆ ಶಕ್ತಿವಂತನಾದ? ರಾಜಗುರುವಿನ ಷಡ್ಯಂತ್ರ ಅವನ ಸಾವಿಗೆ ಕಾರಣವಾಯ್ತಾ? ಧ್ರುವ ಶಕ್ತಿ ಸ್ತಂಭ ಮುಟ್ಟಿದಾಗ ಅಲ್ಲಿ ನಡೆದ ಅದ್ಭುತವಾದ್ರೂ ಏನು? ಅವನ ಹೆಸರು ಧ್ರುವ. 16 ವರ್ಷ ವಯಸ್ಸಿನಲ್ಲೇ ಯಾರೂ ಸಾಧನೆ ಮಾಡೋಕ್ಕಾಗದ ಏಕಲವ್ಯ ಸ್ಥಾನವನ್ನು ತಲುಪಿದ್ದ. ಆದ್ದರಿಂದ ಆ ರಾಜ್ಯದಲ್ಲೇ ಅತಿ ಸುಂದರಿಯಾದ ಯುವರಾಣಿ ಅಂಬಾಲಿಕೆ ಜೊತೆ ಆತನ ಮದುವೆ ನಿಶ್ಚಯ ಮಾಡ್ತಾರೆ. ಆದರೆ ಅದರ ನಂತರ ಇದ್ದಕ್ಕಿದ್ದ ಹಾಗೆ ಧ್ರುವ ತನ್ನ ಶಕ್ತಿಗಳನ್ನು ಕಳೆದುಕೊಂಡು ಏಕಲವ್ಯ ಸ್ಥಾನದಿಂದ ಶೂನ್ಯ ಸ್ಥಾನಕ್ಕೆ ತಲುಪುತ್ತಾನೆ. 3 ವರ್ಷಗಳಿಂದ ಎಷ್ಟೇ ಪ್ರಯತ್ನ ಮಾಡಿದ್ರು ಕಳ್ಕೊಂಡ ಏಕಲವ್ಯ ಸ್ಥಾನವನ್ನು ಮರಳಿ ಪಡೆಯೋಕೆ ಆಗ್ಲೇ ಇಲ್ಲ. ಅದರಿಂದ ಆ ರಾಜ್ಯದಲ್ಲಿನ ಜನರ ಜೊತೆ ತನ್ನ ಮದುವೆ ಆಗ್ಬೇಕು ಅಂತಿರೋ ಅಂಬಾಲಿಕೆ ಕೂಡ ಆತನನ್ನು ಕೀಳಾಗಿ ನೋಡೋಕೆ ಶುರು ಮಾಡಿದ್ಲು. ಅವಳನ್ನ ಮದುವೆಯಾಗುವ ಅರ್ಹತೆ ಧ್ರುವನಿಗೆ ಇಲ್ಲ ಅಂತ ಸಾಬೀತು ಮಾಡೋಕೆ ಆತನಿಗೆ ಒಂದು ಸವಾಲನ್ನು ಹಾಕ್ಬೇಕಂತ ನಿರ್ಧಾರ ಮಾಡ್ತಾಳೆ. ಆಕೆಯ ಮಾತನ್ನು ಕೇಳಿದ ಧ್ರುವ ಕೋಪದಿಂದ, ಈ ಸ್ಪರ್ಧೆಯಲ್ಲಿ ನಾನು ಗೆದ್ದರೆ ನಿನ್ನ ಈ ರೂಪರಾಶಿಯನ್ನ ನನ್ನ ಸ್ವಂತ ಮಾಡಿಕೊಳ್ತೀನಿ. ಒಂದು ಕಾಲದಲ್ಲಿ ಏಕಲವ್ಯನಾಗಿ ಜೈಕಾರ ಹಾಕಿಸಿಕೊಂಡ ನಾನು ವಿಜಯನಾಗಿ ನಿಂತು ಈ ರಾಜ್ಯದಲ್ಲಿ ಅಲ್ಲ ಈ ಸುಕೇಶಿ ಗ್ರಹದಲ್ಲೇ ನನ್ನಂತ ಪರಾಕ್ರಮಿ ಯಾರು ಇಲ್ಲವೆಂದು ನಿರೂಪಿಸುತ್ತೇನೆ. ಹಗಲುಗನಸು ಕಾಣುವುದನ್ನ ನಿಲ್ಸು ಧ್ರುವ. ನಿನ್ನಂಥ ಶಕ್ತಿಹೀನ ಎಷ್ಟೇ ಪ್ರಯತ್ನಿಸಿದ್ರು ನಾನ್ ಹಾಕೋ ಸ್ಪರ್ಧೆಯಲ್ಲಿ ಗೆಲ್ಲೋದಿರ್ಲಿ, ಕನಿಷ್ಠ ಪಕ್ಷ ಪಾಲ್ಗೊಳ್ಳೋದಕ್ಕೂ ನಡುಗ್ ಹೋಗ್ತೀಯ. ನಿಜಕ್ಕೂ ಅಂಬಾಲಿಕೆ ಸೌಂದರ್ಯದಲ್ಲಿ ಮಾತ್ರವಲ್ಲ, ಮಂತ್ರ ಶಕ್ತಿಗಳು, ಯುದ್ಧ ವಿದ್ಯೆಗಳನ್ನು ಪರಿಣಿತಳಾಗಿದ್ದಳು. ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅಂತ ಪಕ್ಕದ ರಾಜ್ಯಗಳಿಂದ ರಾಜರು, ಯುವರಾಜರು ಎಷ್ಟೋ ಮಂದಿ ತುದಿಗಾಲಲ್ಲಿ ಕಾಯ್ತಿದ್ರು. ಧ್ರುವನೊಂದಿಗೆ ಅಹಂಕಾರದಿಂದ ಮಾತನಾಡುತ್ತಿರುವ ಅಂಬಾಲಿಕೆಯನ್ನು ಧ್ರುವ ಕೋಪದಿಂದ ನೋಡುತ್ತಾ, ಮಾತು ನಿಲ್ಲಿಸಿ, ಮೊದಲು ಸ್ಪರ್ಧೆ ಏನೆಂದು ಹೇಳು, ಆಮೇಲೆ ನೋಡೋಣ ನಾನು ಹೆದರ್ಕೋತೀನೋ ಅಥವಾ ನಿನ್ನನ್ನೇ ಹೆದರ್ಸ್ತೀನಾ ಅಂತ. ನಮ್ಮ ರಾಜ್ಯದಲ್ಲಿರುವ ಶಕ್ತಿ ಸ್ತಂಭಕ್ಕೆ ಸೂರ್ಯಗ್ರಹಣದ ದಿನ ಸಿಗುವ ಅದ್ಭುತ ಶಕ್ತಿಯ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೆ? ಆ ದಿನ ನೀನು ಶಕ್ತಿ ಸ್ತಂಭವನ್ನ ಮುಟ್ಟಬೇಕು. ಅಷ್ಟೇ ಅಲ್ಲ, ಆ ಸ್ತಂಭದ ಮುಂದಿರುವ ಚಕ್ರದ ಮೇಲೆ ನಿನ್ನ ಕೈ ಹಾಕಿ ನಿನ್ನ ಶಕ್ತಿ ಸಂಖ್ಯೆ ಎಷ್ಟು ಅಂತ ತಿಳಿದುಕೊಳ್ಬೇಕು. ಅಂಬಾಲಿಕೆ ಹೀಗೆ ಹೇಳಿದ ಕೂಡಲೇ ಆ ರಾಜ್ಯದಲ್ಲಿ ಒಂದೇ ಸಾರಿಗೆ ಕತ್ತಲೆ ಆವರಿಸಿಕೊಂಡಿತ್ತು. ಮುಂದೆ ಬರೋ ಅಪಾಯದ ಬಗ್ಗೆ ತಿಳಿದು ರಾಜ್ಯದ ಪ್ರಾಣಿ ಪಕ್ಷಿಗಳೆಲ್ಲವೂ ಹೆದರಿ ಓಡೋಕೆ ಶುರು ಮಾಡಿದ್ವು. ಎಲ್ಲಿಯೂ ಕಾಣದ ರಕ್ತದ ಮಳೆ ಸುರಿಯೋಕೆ ಶುರುವಾಯಿತು. ಅಂಬಾಲಿಕೆಯ ಮಾತುಗಳನ್ನ ಕೇಳಿ ಅಲ್ಲಿದ್ದವರೆಲ್ಲರೂ ಒಂದೇ ಸಾರಿಗೆ ನಡುಗಿ ಹೋದರು. ಒಬ್ಬರಿಗೊಬ್ಬರು ಗುಸುಗುಸು ಮಾತಾಡೋಕೆ ಆರಂಭಿಸಿದರು. ನಿಜ ಹೇಳ್ಬೇಕಂದ್ರೆ ಸೂರ್ಯಗ್ರಹಣದ ದಿನ ಆ ರಾಜ್ಯದ ತುದಿಯಲ್ಲಿರುವ ಶಕ್ತಿ ಸ್ತಂಭವು ಪ್ರತಿದಿನಕ್ಕಿಂತ 1000 ಪಟ್ಟು ಪ್ರಕಾಶವಾಗಿ ಮಿಂಚುತ್ತದೆ. ಆ ದಿನ ಆ ಸ್ತಂಭದಿಂದ ಬರುವ ಕಾಂತಿ ಕಿರಣಗಳು ಅಗ್ನಿಗೋಳವಾಗಿ ಉರಿಯುತ್ತದೆ. ಅದರ ಸಮೀಪಕ್ಕೆ ಹೋದ ಯಾವುದೇ ವಸ್ತುವಾದರೂ ಅಲ್ಲಿಯೇ ಬೂದಿ ಮಾಡುತ್ತೆ. ಅದಕ್ಕಾಗಿಯೇ ಆ ದಿನ ರಾಜ್ಯದ ಪ್ರಜೆಗಳೆಲ್ಲರೂ ಆ ಸ್ತಂಭದ ಕಡೆ ಹೋಗುವುದಿರಲಿ, ಕನಿಷ್ಠ ಕಣ್ಣೆತ್ತಿ ಸಹ ನೋಡುವುದಿಲ್ಲ. ಈಗ ಅಲ್ಲಿಗೆ ಧ್ರುವ ಹೋಗಿ ಅದನ್ನು ಮುಟ್ಟುವುದು ಎಂದರೆ ಅವನ ಪ್ರಾಣ ಹೋಗುವುದೇ ಆಗಿತ್ತು. ಏನು ಧ್ರುವ, ಯೋಚನೆಯಲ್ಲಿ ಮುಳುಗೋಗಿರೋ ಹಾಗಿದೆ? ಮೊದ್ಲೇ ಹೇಳಿದ್ದೆ ಅಲ್ವೇ, ಸವಾಲ್ ಕೇಳಿದ್ರೆ ಸಾಕು ನಡುಗ್ ಹೋಗ್ತೀಯ ಅಂತ. ಇದು ನಿನ್ ಕೈಲಾಗಲ್ಲ ಅಂತಾದ್ರೆ ಹೇಳು. ನೀನ್ ಕಟ್ಬೇಕಿರೋ ತಾಳಿನ ಎಲ್ಲರೂ ನೋಡ್ತಿರುವಾಗ ನಾನ್ ನಿನ್ ಕುತ್ತಿಗೆಯಲ್ಲಿ ಕಟ್ಟಿ ಎಲ್ಲರ ಮುಂದೆನೆ ನನಗ್ ಸೀರೆಯಿಂದ ಸಿಂಗರಿಸ್ತೀನಿ. ಅವಳ ಮಾತುಗಳನ್ನು ಕೇಳಿದ ಧ್ರುವನ ತಂದೆ, ಒಂದು ರಾಜ್ಯಕ್ಕೆ ಮಹಾರಾಜನಾದ ಅರುಣೇಂದ್ರ, ಅಮ್ಮ ಅಂಬಾಲಿಕೆ, ಇಂತಹ ಸವಾಲು ಹಾಕಿ ಅವನ ಪ್ರಾಣದ ಜೊತೆ ಆಟ ಆಡಬೇಡ. ಆ ದಿನ ಶಕ್ತಿ ಸ್ತಂಭವನ್ನ ಜನ ದೂರದಿಂದ ನೋಡೋಕು ಎಲ್ಲರೂ ಭಯ ಪಡ್ತಾರೆ. ಅಂತಾದ್ರಲ್ಲಿ ನೀನು ಧ್ರುವನನ್ನು ಅದರ ಹತ್ತಿರಕ್ಕೆ ಹೋಗೋಕೆ ಹೇಳ್ತಿದ್ಯಾ? ನನ್ನ ಮಗನಿಗೆ ಏನಾದ್ರೂ ಆದ್ರೆ ನನ್ನ ವಂಶ ನನ್ನೊಂದಿಗೆ ಅಂತ್ಯವಾಗುತ್ತೆ. ಚಿಕ್ಕೋಳೆ ಆದ್ರೂ ನಿನ್ನ ಕಾಲ್ ಹಿಡಿದು ಬೇಡ್ಕೋತೀನಿ ಎಂದು ಕಣ್ಣೀರು ಹಾಕ್ತಾ ಕೈ ಮುಗಿದು ಮೊಣಕಾಲೂರಿ ಕೂತು ಅಂಬಾಲಿಕೆ ಹತ್ರ ಬೇಡಿಕೊಂಡರು. ಚಿಕ್ಕ ವಯಸ್ಸಿನಿಂದಲೂ ತನ್ನ ತಂದೆ ಎಲ್ಲರಿಗೂ ಆದೇಶಗಳನ್ನು ನೀಡುತ್ತಿದ್ದರು, ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡುತ್ತಿದ್ದರು. ಆದರೆ ಹೀಗೆ ತಾನು ಮಾಡದ ತಪ್ಪಿಗೆ ಒಂದು ಹುಡುಗಿ ಕಾಲುಗಳ ಮೇಲೆ ಬಿದ್ದಿರುವ ತನ್ನ ತಂದೆಯನ್ನು ನೋಡಿ ಧ್ರುವನಿಗೆ ಒಂದೇ ಸಾರಿಗೆ ಕೋಪ ಉಕ್ಕಿ ಬಂತು. ಇದೆಲ್ಲವೂ ತನ್ನಿಂದಲೇ ಆಗ್ತಿದೆ ಅಂತ ಅನ್ಕೊಂಡು ಕೆನ್ನೆಗಳಲ್ಲಿ ಹರಿಯುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಅಪ್ಪ ಎದ್ದೇಳಿ, ನನಗಾಗಿ ನೀವು ಯಾರ ಕಾಲುಗಳ ಮೇಲೂ ಬೀಳೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಮಗ. ಈ ಸ್ಪರ್ಧೆಯಲ್ಲಿ ಗೆದ್ದು ನನ್ನಿಂದ ಕಳೆದು ಹೋದ ನಿಮ್ಮ ಗೌರವವನ್ನ, ನಮ್ಮ ವಂಶದ ಪ್ರತಿಷ್ಠೆಯನ್ನ ಮರಳಿ ತಂದು ಕೊಡುತ್ತೇನೆ. ಇದು ನನ್ನ ತಾಯಿಯ ಸಮಾಧಿಯ ಮೇಲಾಣೆ ಅಂತ ತನ್ನಪ್ಪನನ್ನು ಮೇಲಕ್ಕೆ ಎಬ್ಬಿಸುತ್ತಾ ಅಂಬಾಲಿಕೆ ಕಡೆಗೆ ಕೋಪದಿಂದ ನೋಡಿ, ಅಂಬಾಲಿಕೆ, ಈ ಕ್ಷಣನ ನಾನು ಈ ಜೀವ ಇರೋವರೆಗೂ ಯಾವತ್ತೂ ಮರೆಯಲ್ಲ. ನೀನು ಹಾಕಿದ ಸವಾಲನ್ನ ನಾನು ಒಪ್ಪಿಕೊಳ್ಳುತ್ತೇನೆ. ಈ ಸ್ಪರ್ಧೆಯಲ್ಲಿ ಗೆದ್ದು ನಿನ್ನ ಅಂದವನ್ನ ಅಣುವು ಅನುಭವಿಸುತ್ತೇನೆ. ಸಿದ್ಧವಾಗಿರೋ ಅಂತ ಪ್ರತಿಜ್ಞೆ ಮಾಡಿ ನೇರವಾಗಿ ರಾಜ್ಯದ ಪೂರ್ವ ದಿಕ್ಕಿನಲ್ಲಿರೋ ತನ್ನ ತಾಯಿಯ ಸಮಾಧಿ ಹತ್ತಿರಕ್ಕೆ ಹೋಗುತ್ತಾನೆ ಧ್ರುವ. ಚಿಕ್ಕವನಿದ್ದಾಗಲೇ ಅವನ ತಾಯಿ ತೀರಿ ಹೋಗಿದ್ಲು. ಅವಳ ಗುರ್ತಿಗಾಗಿ ಧ್ರುವನ ಬೆರಳಿನಲ್ಲಿ ಒಂದು ಉಂಗುರವಿತ್ತು. ಆ ಉಂಗುರ ತನ್ನಮ್ಮ ತನಗೆ ಕೊಟ್ಟ ಕೊನೆಯ ನೆನಪು. ತಾಯಿಯ ಸಮಾಧಿ ಹತ್ತಿರ ಕುಳಿತು ಧ್ರುವ, ಅಮ್ಮ, ನನ್ನನ್ನು ಕ್ಷಮಿಸಮ್ಮ. ಇಷ್ಟು ದಿನ ನನ್ನ ಕಾರಣದಿಂದ ನನ್ನಪ್ಪ ತುಂಬಾನೇ ಅವಮಾನ ಅನುಭವಿಸ್ತಾ ಇದ್ದಾರೆ.
ಆದರೆ ಈ ದಿನ ನನ್ನ ಕಾರಣದಿಂದಲೇ ಆ ಅಂಬಾಲಿಕೆ ಕಾಲುಗಳ ಮೇಲೆ ಬಿದ್ದು ಬೇಡಿಕೊಳ್ಳುವ ಪರಿಸ್ಥಿತಿ ಬಂತು. ಯಾವಾಗಲೂ ಗಂಭೀರವಾಗಿ ರಾಜ್ಯದಲ್ಲಿ ಪ್ರಜೆಗಳಿಗೆ ಆಧಾರವಾಗಿದ್ದ ನನ್ನ ಅಪ್ಪ ಈಗ ಅದೇ ಪ್ರಜೆಗಳ ಮುಂದೆ ಕಣ್ಣೀರು ಹಾಕ್ತಿದ್ರು. ಇದೆಲ್ಲ ನನ್ನಿಂದಲೇ. ನಾನೊಬ್ಬ ಶಕ್ತಿಹೀನ, ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರೋನು ಅಂತ ಹೇಳ್ತಾ ಧ್ರುವ ತನ್ನ ತಲೆಯನ್ನು ತಾಯಿಯ ಸಮಾಧಿ ಮೇಲೆ ಚಚ್ಚಿಕೊಂಡನು. ಅದರಿಂದ ಧ್ರುವನ ತಲೆಗೆ ಗಾಯವಾಗಿ ರಕ್ತ ಬರತೊಡಗಿತ್ತು. ಸರಿಯಾಗಿ ಅದೇ ಸಮಯಕ್ಕೆ ಅಚಾನಕ್ಕಾಗಿ ಆಕಾಶವೆಲ್ಲ ಕಪ್ಪು ಮೋಡಗಳಿಂದ ತುಂಬಿಕೊಳ್ತು. ಗುಡುಗುಗಳು, ಮಿಂಚುಗಳ ಶಬ್ದ ಕಿವಿಗಳಿಗೆ ನೋವು ಕೊಡ್ತಿತ್ತು. ಅಪಾಯಕಾರಿಯಾದ ಸುಂಟರ ಗಾಳಿಗಳು ಆ ಪ್ರದೇಶವನ್ನು ಸುತ್ತುವರೆದಿತ್ತು. ಅಷ್ಟರಲ್ಲೇ ಧ್ರುವ, ನೀನು ಶಕ್ತಿಹೀನನಲ್ಲ. ಈ ಪ್ರಜೆಗಳೆಲ್ಲರಿಗೂ ನಿಜವಾದ ಶಕ್ತಿ ಏನು ಅಂತ ತೋರಿಸುವವು ನೀನು. ನಿನ್ನಿಂದ ನಿನ್ನ ತಂದೆಗಾದ ಅವಮಾನ ಕೇವಲ ತಾತ್ಕಾಲಿಕ. ಅದರ ಬಗ್ಗೆ ನೀನು ಬೇಸರ ಪಡೋ ಅವಶ್ಯಕತೆ ಇಲ್ಲ. ಆ ಮಾತುಗಳನ್ನು ಕೇಳಿ ಧ್ರುವ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅತ್ತಿತ್ತ ಓಡಾಡುತ್ತಾ, ಅಮ್ಮ ಎಲ್ಲಿದೀಯಾ ಅಮ್ಮ? ಒಂದು ಸಾರಿ ಕಾಣಿಸಮ್ಮ. ಆದ್ರೂ ಶೂನ್ಯ ಸ್ಥಾನಕ್ಕೆ ಕುಸಿದಿರೋ ನಾನು ಹೇಗೆ ಚಕ್ರವರ್ತಿ ಆಗೋಕೆ ಸಾಧ್ಯ? ಈಗ ಅಂಬಾಲಿಕೆ ಹಾಕಿದ ಸ್ಪರ್ಧೆಯಲ್ಲಿ ನನ್ನ ಪ್ರಾಣ ಬೇಕಾದ್ರೂ ಹೋಗಬಹುದು. ಅದಕ್ಕಿಂತ ಮೊದಲು ಒಂದು ಸಲ ನಿನ್ನ ನೋಡ್ಬೇಕು ಅನಿಸ್ತಿದೆ ಅಂತ ಧ್ರುವ ಹೇಳುತ್ತಿರುವಾಗಲೇ ಧ್ರುವನ ಕೈ ಬೆರಳಿನಲ್ಲಿರುವ ಉಂಗುರದಿಂದ ಒಂದು ವಿಚಿತ್ರವಾದ ಹೊಗೆ ಬಂತು. ಅದನ್ನು ನೋಡಿದ ಧ್ರುವನಿಗೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅರ್ಥವಾಗಲಿಲ್ಲ. ನಿಧಾನವಾಗಿ ಆ ಹೊಗೆ ಒಂದು ವೃದ್ಧ ಮನುಷ್ಯನ ಆಕಾರ ಪಡೆಯಿತು. ಅವನೇ ವಿಧುರ. ಧ್ರುವ, ನಿನಗೆ ಸಹಾಯ ಮಾಡೋಕೆ ವಿದುರನನ್ನ ನಾನೇ ಕಳುಹಿಸಿದ್ದೇನೆ. ಅವನು ಹೇಳುವಂತೆ ಸಾಧಿಸಿ ತೋರ್ಸು. ಆ ನಂತರ ನಡೆಯೋ ಅದ್ಭುತ ನೀನೇ ಕಣ್ಣಾರಿ ನೋಡುವಂತೆ. ಬರ್ತೀನಿ ಧ್ರುವ ಎಂದು ಹೇಳಿ ಅಮ್ಮನ ಸ್ವರ ಮಾಯವಾಗಿ ಹೋಗುತ್ತದೆ. ಅಷ್ಟರಲ್ಲಿ ಅಲ್ಲೇ ಇದ್ದ ವಿಧುರ ಧ್ರುವನನ್ನು ನೋಡುತ್ತಾ, ನನ್ನ ಹೆಸರು ವಿಧುರ, ನಿನಗೆ ಸಹಾಯ ಮಾಡೋಕೆ ಬಂದಿದ್ದೇನೆ. ಹಾಗಾದ್ರೆ ನಾನು ಮತ್ತೆ 9 ನಕ್ಷತ್ರ ಸ್ಥಾನವನ್ನ ದಾಟಿ ಏಕಲವ್ಯ ಬಿರುದು ಪಡ್ಕೋತೀನಾ? ಖಂಡಿತ ಸಾಧ್ಯವಿದೆ. ಧ್ರುವ, ನಂಬಿಕೆ ಇಡು. ನನ್ನ ಶಕ್ತಿಗಳೆಲ್ಲವೂ ಹೋಗಿದೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಎಲ್ಲದಕ್ಕೂ ಒಂದು ಕಾರಣವಿದೆ ಧ್ರುವ. ನಾನು ಹೇಳೋದನ್ನ ಸರಿಯಾಗಿ ಕೇಳು. ಅಂಬಾಲಿಕೆ ಹಾಕಿದ ಸವಾಲಿನಲ್ಲಿ ಗೆಲ್ಲೋಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಆದರೆ ಧ್ರುವ, ಅಂಬಾಲಿಕೆ ಹಾಕಿದ ಸವಾಲು ನೀನು ಅಂದುಕೊಂಡಷ್ಟು ಸುಲಭವಿಲ್ಲ. ಹಲವಾರು ಶತಮಾನಗಳಿಂದ ಸೂರ್ಯಗ್ರಹಣದ ದಿನ ಆ ಶಕ್ತಿ ಸ್ತಂಭವನ್ನ ಬರೀ ಕಣ್ಣಿನಿಂದ ಯಾರೂ ಕೂಡ ನೋಡಿಲ್ಲ. ಅಂತಹದ್ದನ್ನು ನೀನು ಮುಟ್ಟುವುದು ಎಂದರೆ ಪ್ರಸ್ತುತ ನೀನಿರುವ ಪರಿಸ್ಥಿತಿಯಲ್ಲಿ ಅಸಾಧ್ಯವೇ ಅಂತ ಹೇಳಬಹುದು. ಆದರೆ ಈ ಸ್ಪರ್ಧೆ ನಡೆಯುವ ಮೊದಲೇ ನಾನು ನಿನಗೆ ಒಂದು ಶಕ್ತಿ ಮಂತ್ರವನ್ನು ಹೇಳಿಕೊಡ್ತೀನಿ. ಅದನ್ನ ನೀನು ಕನಿಷ್ಠ 500 ಸಲವಾದರೂ ಪಠಿಸಿದರೆ ಅಂಬಾಲಿಕೆ ಹಾಕಿದ ಯಾವುದೇ ಸವಾಲಿನಲ್ಲಿ ನೀನು ಸುಲಭವಾಗಿ ವಿಜಯ ಸಾಧಿಸಬಹುದು. ಹಾಗಾದ್ರೆ ಅದು ಯಾವ ಮಂತ್ರ ವಿಧುರ? ಅಂತ ಧ್ರುವ ಕೇಳಿದ ಕೂಡಲೇ ವಿಧುರ ಅವನ ಹತ್ತಿರ ಬಂದು ಅವನ ಕಿವಿಯಲ್ಲಿ ಒಂದು ಅದ್ಭುತವಾದ, ಎಷ್ಟೋ ಶಕ್ತಿಶಾಲಿಯಾದ ಮಂತ್ರವನ್ನು ಹೇಳಿದ. ಆ ಕ್ಷಣದಿಂದ ಧ್ರುವ ಆ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳೋಕೆ ಪ್ರಾರಂಭಿಸಿದ. ಆದರೆ ಧ್ರುವನ ಹತ್ರ ವಿಧುರ ಹೇಳುವ ಮಾತುಗಳನ್ನೆಲ್ಲ ಕದ್ದು ಕೇಳಿಸಿಕೊಂಡ ಅಂಬಾಲಿಕೆಯ ಗೂಢಾಚಾರ ಓಡುತ್ತಾ ಬಂದು ನಡೆದಿದ್ದೆಲ್ಲವನ್ನು ಅಂಬಾಲಿಕೆಗೆ ಹೇಳಿದನು. ಅದನ್ನು ಕೇಳಿದ ಕೂಡಲೇ ಅವಳು ತಮ್ಮ ರಾಜಗುರುವಾದ ಒಬ್ಬ ಮಂತ್ರವಾದಿಯನ್ನು ಭೇಟಿಯಾಗಿ, ಆ ಕೈಲಾಗದಿರೋ ಹೇಳಿ ಶಕ್ತಿ ಸ್ತಂಭವನ್ನ ಮುಟ್ಬಾರ್ದು. ಅದಕ್ಕೆ ಮುಂಚೆ ಅವನ ಕತೆ ಮುಗಿಬೇಕು. ಅದು ನಿಮ್ಮಿಂದ ಸಾಧ್ಯವಾಗುತ್ತಾ? ನನ್ನ ಬಳಿ ಅಸಾಧ್ಯ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ. ಮಂತ್ರ ಶಕ್ತಿಯಿಂದ ನಾನು ಮಾಡಲಾರದ ಕೆಲಸ ಯಾವುದೂ ಇಲ್ಲ. ಆ ಮಂತ್ರ ಶಕ್ತಿಯಿಂದ ಶಕ್ತಿ ಸ್ತಂಭವನ್ನು ಹೆಚ್ಚು ಬಿಸಿಯಾಗಿ ಮಾಡುತ್ತೇನೆ. ಅದರಿಂದ ಆ ಧ್ರುವ ಸ್ತಂಭದ ಕಡೆ ಒಂದೇ ಒಂದು ಹೆಜ್ಜೆ ಹಾಕಿದ್ರೂ ಕೂಡ ಸುಟ್ಟು ಕರಕಲಾಗ್ತಾನೆ. ಎಷ್ಟೇ ಶಕ್ತಿವಂತ ಮಂತ್ರವನ್ನು ಪಠಿಸಿದರೂ ಆ ಧ್ರುವ ಈ ಸವಾಲಿನಲ್ಲಿ ಗೆಲ್ಲೋಕೆ ಸಾಧ್ಯವಿಲ್ಲ. ಕೊನೆಗೆ ಆ ದೇವ್ರೆ ಇಳಿದು ಬಂದರೂ ಧ್ರುವನ ಸಾವನ್ನು ತಡೆಯೋಕೆ ಆಗಲ್ಲ. ನೋಡ್ತಾ ಇರು. ಹೀಗೆ ಆ ಮಾಂತ್ರಿಕ ಹೇಳಿದ ಕೂಡಲೇ ಅಂಬಾಲಿಕೆ ಆನಂದದಿಂದ ಅವನಿಗೆ 1000 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಸಂತೋಷಪಡಿಸಿದಳು. ಮರುದಿನ ಧ್ರುವ ವಿಧುರ ಹೇಳಿದ ಶಕ್ತಿ ಮಂತ್ರಗಳನ್ನು ಪಠಿಸುತ್ತಾ ಅಂಬಾಲಿಕೆ ಹಾಕಿದ ಸವಾಲಿನಲ್ಲಿ ಭಾಗವಹಿಸೋಕೆ ಸಿದ್ಧನಾದನು. ಅಲ್ಲಿ ನಡೆಯುವ ಸ್ಪರ್ಧೆಯನ್ನು ನೋಡಲು ಸುತ್ತಮುತ್ತಲ ರಾಜ್ಯಗಳಿಂದ ಸಾವಿರಾರು ಪ್ರಜೆಗಳು ಬಂದು ಸೇರಿದರು. ದೂರದಲ್ಲಿ ಕಾಣುತ್ತಿದ್ದ ಶಕ್ತಿ ಸ್ತಂಭವನ್ನು ನೋಡೋಕು ಕೂಡ ಅಲ್ಲಿನ ಜನರು ಹೆದರುತ್ತಾ ಇದ್ರು. ಆದರೆ ಧ್ರುವನ ಉಂಗುರದಲ್ಲಿದ್ದ ವಿಧುರ, ಧ್ರುವ, ನಿಲ್ಲು. ನೀನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಡ. ಇಲ್ಲಿ ಏನೋ ತಪ್ಪು ನಡೆದಿದೆ. ಆ ಶಕ್ತಿ ಸ್ತಂಭ ಸೂರ್ಯಗ್ರಹಣದ ದಿನ 1000 ಪಟ್ಟು ಹೆಚ್ಚು ಪ್ರಕಾಶಿಸುತ್ತದೆ. ಅದನ್ನು ತಡೆದುಕೊಳ್ಳಲು ನಾನು ನಿನಗೆ ಮಂತ್ರವನ್ನು ಹೇಳಿದ್ದೆ. ಆದರೆ ಈಗ ಆ ಸ್ತಂಭ ಇನ್ನೂ ಹೆಚ್ಚಾಗಿ ಉರಿತಿದೆ. ಹತ್ತಿರ ಹೋದರೆ ನಿನ್ನ ಪ್ರಾಣಕ್ಕೆ ಪ್ರಮಾದ. ನಿಲ್ಲು ಧ್ರುವ. ಇಲ್ಲ ವಿಧುರ, ಏನಾದರೂ ಆಗ್ಲಿ ನಾನು ಈ ಸ್ಪರ್ಧೆಯಲ್ಲಿ ಗೆದ್ದೇ ತೀರಬೇಕು. ಇದು ನನಗೆ ಮಾತ್ರ ಪರೀಕ್ಷೆಯಲ್ಲ, ನನ್ನ ವಂಶದ ಚರಿತ್ರೆ ಮತ್ತದರ ಪ್ರತಿಷ್ಠೆಯ ಪ್ರಶ್ನೆ. ಏನಾದರೂ ಆಗಲಿ ನಾನು ಮಾತ್ರ ಹಿಂದೆ ಸರಿಯೋ ಮಾತೇ ಇಲ್ಲ.
ಹೀಗೆ ವಿದುರ ಹೇಳಿದ ಮಂತ್ರವನ್ನು ಜಪಿಸುತ್ತಾ ಧ್ರುವ ಒಂದೊಂದೇ ಹೆಜ್ಜೆ ಮುಂದೆ ಹಾಕುತ್ತಿದ್ದ. ಧ್ರುವ ಹೆಜ್ಜೆ ಮುಂದೆ ಹಾಕುವಷ್ಟರಲ್ಲಿ ಅಲ್ಲಿನ ಜನರಲ್ಲಿ ಭಯ ಹೆಚ್ಚಾಗ್ತಾ ಇತ್ತು. ಧ್ರುವನ ತಂದೆ ತನ್ನ ಪ್ರಾಣನ ಕೈಲಿಡ್ಕೊಂಡು ತನ್ನ ಮಗನ ಜೀವಕ್ಕಾಗಿ ಬೇಡ್ಕೊತಿದ್ದ. ಮುಂದೆ ಹೋದಷ್ಟು ಆ ಶಕ್ತಿ ಸ್ತಂಭದ ಬಿಸಿ ಜ್ವಾಲೆಗಳು ಹೆಚ್ಚಾಗಿ ಅವನ ದೇಹವನ್ನ ಸುಡೋಕೆ ಶುರು ಮಾಡಿದ್ವು. ಆದರೂ ಧ್ರುವ ಹಿಂದೆ ಸರಿಯಲಿಲ್ಲ. ಮತ್ತೊಂದೆಡೆ ಕಪ್ಪು ಮೋಡಗಳು ಆಕಾಶವನ್ನು ಮುಚ್ಚಿಕೊಂಡವು. ಭೂಮಿ ಅಲ್ಲಾಡೋಕೆ ಶುರುವಾಯಿತು. ಸಮುದ್ರದಲ್ಲಿನ ಅಲೆಗಳು ಆಕಾಶದೆತ್ತರಕ್ಕೆ ಮೇಲೇರಿ ಬರ್ತಿತ್ತು. ಸುಂಟರ ಗಾಳಿ ಆ ಪ್ರದೇಶವನ್ನೆಲ್ಲ ಸುತ್ತುವರೆದಿತ್ತು. ಆ ಬೆಂಕಿ ಉಂಡೆ ಧ್ರುವನನ್ನು ಸುಡ್ತಾ ಇತ್ತು. ಹೀಗೆ ಪಂಚಭೂತಗಳೆಲ್ಲ ಪ್ರಪಂಚಕ್ಕೆ ಏನೋ ಹೇಳಲು ಪ್ರಯತ್ನ ಪಡ್ತಾ ವಿಕೃತವಾಗಿ ಪ್ರವರ್ತಿಸುತ್ತಿತ್ತು. ಆ ಕ್ಷಣದಲ್ಲಿ ಅಲ್ಲಿವರೆಗೂ ಯಾರು ಕಂಡು ಕೇಳಿರಿಯದ ಅದ್ಭುತ ಅಲ್ಲಿ ಅವನ ಕಣ್ಣೆದುರಿಗೆ ನಡೆದು ಹೋಯಿತು. ಎಲ್ಲ ಶಕ್ತಿಗಳನ್ನು ಹೊಂದಿದ ವಿದುರ ಮಂತ್ರ ತಂತ್ರಗಳನ್ನು ತಿಳಿದ ರಾಜಗುರು ಸಹಿತ ಆಶ್ಚರ್ಯ ಪಡುವಂತಹ ಅದ್ಭುತ ಅದು. ಎಲ್ಲರೂ ಬೊಂಬೆಗಳಾಗಿ ನಿಂತು ಆಶ್ಚರ್ಯ ಪಡುವ ಹಾಗೆ ಅಲ್ಲಿ ಏನಡಿತು? ಧ್ರುವ ಈ ಕಠಿಣವಾದ ಪರೀಕ್ಷೆಯಲ್ಲಿ ವಿಜಯ ಸಾಧಿಸುತ್ತಾನ? ಶಕ್ತಿ ಸ್ತಂಭಕ್ಕೆ ಇರುವ ಶಾಪ ಈ ಪರೀಕ್ಷೆಯಿಂದ ಪರಿಹಾರವಾಗುತ್ತಾ? ಧ್ರುವನ ಕೊನೆಯ ಹೆಜ್ಜೆ ಅವನ ಅಂತಿಮ ಹೆಜ್ಜೆ ಆಗಲಿದೆಯಾ? ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಯೋಧ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.